ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲ ಮೂಲಿಮನಿ, ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗದಗ್. 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 5ನೇ ಪಾಠವಾದ ಮೈಲಾರ ಮಹದೇವ ಅನ್ನುವಂಥ ಪಾಠವನ್ನು ನಾನು ನಿಮ್ಗೆ ವಿವರಿಸ್ತಾ ಇದ್ದೀನಿ. ಇದನ್ನು ಬರೆದಂಥವ್ರು ಯಾರು ಅಂತ ಹೇಳಿದರೆ ಸಮಿತಿಯವರು ರಚನೆ ಮಾಡಿದ್ದಾರೆ ಇದನ್ನು. ಹಾಗಾಗಿ ಇವತ್ತು ನಾವು ಎಲ್ಲರೂ ಏನು ಮಾಡೋಣ ಅಂತ ಹೇಳಿದರೆ ಮೈಲಾರ ಮಹದೇವ ಅನ್ನುವಂಥ ಪಾಠಕ್ಕೆ ಹೋಗೋಣ. ಪೇಜ್ ನಂಬರ್ 48 ತೆಗೀರಿ. ಪೇಜ್ ನಂಬರ್ 48 ಏನಿದೆ ಅಂತಂದರೆ ಮೈಲಾರ ಮಹದೇವರವರ ಪರಿಚಯನ ಮಾಡ್ತಾ ಹೋಗ್ತಾರೆ ಸಮಿತಿಯವರು. ಹಾಗಾಗಿ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ನೋಡ್ರಿ, ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದಂತಹ ಕಾಲ. ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟವನ್ನು ಮಾಡ್ತಾಯಿದ್ರು. ನೋಡ್ರಿ, ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದಂತಹ ಕಾಲ ಅದು. ಅವಾಗ ಏನಾಗ್ತಾಯಿತ್ತು ಜನ ಅಂದರೆ, ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಏನು ಮಾಡ್ತಾಯಿದ್ರು, ಹೋರಾಟವನ್ನು ಮಾಡ್ತಾಯಿದ್ರು. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದು ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡ್ತಾಯಿದ್ರು. ಅವರ ಭಾಷಣದಲ್ಲಿ ವಿದೇಶಿ ವಸ್ತುವನ್ನು ತ್ಯಜಿಸಿ ನಮ್ಮ ದೇಶದಲ್ಲಿ ತಯಾರು ಮಾಡಿದಂತಹ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳ್ತಾ ಇದ್ರು. ಆ ಮಾತು ಕೇಳ್ತಿದ್ದಂತಹ 8-10 ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮುಟ್ಟಿ ನೋಡಿದ. ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು. ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆಸೆದ. ನೋಡ್ರಿ, ಈ ಹಾವೇರಿ ಜಿಲ್ಲೆ ಮೋಟೆಬೆನ್ನೂರು ಎಂಬುದು ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ದೇಶಭಕ್ತ ಭಾಷಣ ಮಾಡ್ತಾಯಿದ್ರು. ಒಬ್ಬ ದೇಶಭಕ್ತರು ಏನು ಮಾಡ್ತಾಯಿದ್ರು, ದೇಶಭಕ್ತ ಅಂದರೆ ಏನು, ದೇಶ ಮೇಲೆ ಭಕ್ತಿ ಇರುವಂಥವ್ರು, ಪ್ರೀತಿ ಇರುವಂಥವ್ರು ಏನು ಮಾಡ್ತಾಯಿದ್ರು, ಒಂದು ಭಾಷಣವನ್ನು ಮಾಡ್ತಾಯಿದ್ರು. ಅವರ ಭಾಷಣದಲ್ಲಿ ವಿದೇಶಿ ವಸ್ತುವನ್ನು ತ್ಯಜಿಸಬೇಕು, ಬಿಡಬೇಕು, ವಿದೇಶದಿಂದ ಬಂದಂತಹ ವಸ್ತುಗಳನ್ನು ನಾವು ಯೂಸ್ ಮಾಡ್ಕೋಬಾರ್ದು ಅನ್ನುವಂಥದ್ದು ತ್ಯಜಿಸಬೇಕು ಅಂತ ಹೇಳ್ತಾಯಿದ್ರು. ನಮ್ಮ ದೇಶದಲ್ಲಿ ತಯಾರು ಮಾಡಿದಂತಹ ಬಟ್ಟೆಗಳನ್ನು ನಾವು ತೊಡಬೇಕು ಅಂತ ಹೇಳ್ತಾಯಿದ್ರು. ಆ ಮಾತು ಕೇಳ್ತಿದ್ದಂತಹ 8-10 ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮುಟ್ಟಿನ ನೋಡ್ಕೋತಾನ. ತಲೆ ಮೇಲೆ ಏನಿರುತ್ತೆ ಅಂತಂದರೆ ವಿದೇಶಿ ಟೊಪ್ಪಿಗೆ ಇರ್ತದೆ. ಆ ಟೊಪ್ಪಿಗೆಯನ್ನು ಕೂಡಲೇ ಏನು ಮಾಡ್ತಾನವ, ತಲೆಯಿಂದ ಕಿತ್ತೆಸೆದು ತಲೆಗೆಸಿತಾನ ಅನ್ನುವಂಥದ್ದು, ನೆಲಕ್ಕೆ ಒಗಿತಾನೆ ಅನ್ನುವಂಥದ್ದು. ಹೀಗೆ ಟೊಪ್ಪಿಗೆ ನೆಲಕ್ಕೆಸೆದ ಹುಡುಗನ ಹೆಸರು ಮೈಲಾರ ಮಹದೇವ. 8ನೇ ಜೂನ್ 1911 ಮೋಟೆಬೆನ್ನೂರಲ್ಲಿ ಜನಿಸಿದರು. ತಂದೆ ಮಾರ್ತಾಂಡಪ್ಪ, ಮಹದೇವನ ತಾಯಿ ಬಸಮ್ಮ, ದೇಶಪ್ರೇಮಿ ಅನ್ನುವಂಥದ್ದು. ಅಂದ್ರೇನು, ಹೀಗೆ ಟೊಪ್ಪಿಗೆ ನೆಲಕ್ಕೆಸೆದ ಹುಡುಗನ ಹೆಸರೇನು, ಮೈಲಾರ ಮಹದೇವ ಅಂಥೇಳಿ. ಜೂನ್ 8 ಅವ್ರು ಜನಿಸ್ತಾರೆ. 1911 ಜೂನ್ 8, 1911 ಮೋಟೆಬೆನ್ನೂರಿನಲ್ಲಿ ಇವರು ಮೈಲಾರ ಮಹದೇವಪ್ಪನವ್ರು ಜನಿಸ್ತಾರೆ. ತಂದೆ ಯಾರು ಅಂತ ಹೇಳಿದ್ರೆ ಮಾರ್ತಾಂಡಪ್ಪ ಅಂಥೇಳಿ. ಇನ್ನು ಮಹದೇವನ ತಾಯಿ ಯಾರು ಅಂತ ಹೇಳಿದ್ರೆ ಬಸಮ್ಮ ಅನ್ನೋಂಥವ್ರು. ಇವರಿಬ್ಬರು ದೇಶಪ್ರೇಮಿಗಳಾಗಿದ್ದರು, ಅಂದರೆ ದೇಶವನ್ನು ಪ್ರೀತಿಯುವಂಥ ವ್ಯಕ್ತಿಗಳಾಗಿದ್ದರು. ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲುವಾಸವನ್ನು ಅನುಭವಿಸಿದ್ದವರು. ಆ ತಾಯಿಗೆ ತಕ್ಕ ಮಗ ಮಹದೇವ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಿನಲ್ಲಿ ಮುಗಿಸಿದ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಭಾವಿಯ ಶಾಲೆಗೆ ಹೋದ. ನೋಡ್ರಿ, ತಾಯಿಗೆ ತಕ್ಕ ಮಗ ಯಾರು ಅಂತ ಹೇಳಿದ್ರೆ ಮೈಲಾರ ಮಹದೇವರು ಅನ್ನುವಂಥದ್ದು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಿನಲ್ಲಿ ಮೈಲಾರ ಮಹದೇವರು ಮುಗಿಸ್ತಾರೆ. ಮುಂದಿನ ವಿದ್ಯಾಭ್ಯಾಸವನ್ನು ಹಂಸಭಾವಿಯಲ್ಲಿ ಮುಗಿಸ್ತಾರೆ ಅನ್ನೋದು, ಅಂದರೆ ಹಂಸಭಾವಿಯ ಶಾಲೆಗೆ ಸೇರ್ಕೋತಾರೆ. ಮುಂದಿನ ಅಭ್ಯಾಸಕ್ಕೋಸ್ಕರ ಮಹದೇವರು ಏನು ಮಾಡ್ತಾರೆ, ಹಂಸಭಾವಿಯ ಶಾಲೆಗೆ ಸೇರ್ಕೋತಾರೆ ಅನ್ನುವಂಥದ್ದು. ಆದರೆ ಆತನಿಗೆ ಓದು ರುಚಿಸಲಿಲ್ಲ. ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುನು ಹೊಡ್ತಾ ಇತ್ತು ಅನ್ನುವಂಥದ್ದು. ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡ್ತಾ ಇದ್ರು. ಬಾಲಕ ಮಹದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡೋಕ್ಕೆಂಬ ಆಸೆ ಹೆಚ್ಚಾಯಿತು ಅಂತೇಳಿ. ಅಂದರೆ ಓದಿನಲ್ಲಿ ಇವ್ರಿಗೂ ಕೂಡ ಗಮನ ಇರಲಿಲ್ಲಾಗಿತ್ತು. ಅಂದರೆ ಓದು ಕಡೆ ಓದಬೇಕು ಅನ್ನಿಸ್ಲೇ ಇಲ್ಲ, ಇವರಿಗೆ ರುಚಿಸಲೇ ಇಲ್ಲ ಓದು ಅನ್ನುವಂಥದ್ದು. ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಏನಾಗ್ತಾ ಇತ್ತು, ಗುನುಗುನು ಅನ್ನಿಸ್ತಿತ್ತು ಅಥವಾ ಗುನುಗಾಡ್ತಾ ಇತ್ತು ಅನ್ನುವಂಥದ್ದು. ಮಹಾತ್ಮ ಗಾಂಧಿ ಖಾದಿ ಬಟ್ಟೆಯ ಬಗ್ಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡ್ತಾ ಇದ್ರು. ಬಾಲಕ ಮಹದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ತುಂಬ ಹೆಚ್ಚಾಯಿತು ಅನ್ನುವಂಥದ್ದು. ಮಹದೇವ 12-13 ಹರೆಯ ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಒಂದು ಗ್ರಾಮವಿದೆ. ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ರು. ಮಹದೇವ ಅಲ್ಲಿಗೆ ಹೋದ. ಅಲ್ಲಿ ಖಾದಿ ಬಟ್ಟೆಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ. ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ. ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದ ಅನ್ನುವಂಥದ್ದು. ಅಂದರೆ ಏನು ಮಾಡ್ತಾರೆ, ಮಹದೇವ 12-13 ಹರೆಯ, ಅವ್ರಿಗೆ 12-13 ವರ್ಷ ಆಗಿರಬೇಕು. ವಿಜಯಪುರ ಜಿಲ್ಲೆಯ ಕಲಾದಗಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನ ತಯಾರು ಮಾಡ್ತಾಯಿದ್ರು. ಮಹದೇವ ಅಲ್ಲಿಗೆ ಹೋದ. ಖಾದಿ ಬಟ್ಟೆಯನ್ನು ತಯಾರಿಸೋದು ಹೇಗೆ ಎಂದು ಏನು ಮಾಡ್ತಾನೆ ತಿಳ್ಕೊತಾರೆ. ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟವನ್ನು ಮಾಡಿದ. ಹಾಗೆ ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ಮಹದೇವರು ಮಾಡ್ತಾರೆ ಅನ್ನುವಂಥದ್ದು. ಮಹದೇವ ಅವರಿಗೆ ಸಬರಮತಿ ಆಶ್ರಮದ ಕರೆ ಬಂತು. ಮಹದೇವ ಅಲ್ಲಿಗೆ ಹೋದರು. ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೀತಾ ಇತ್ತು. ಗಾಂಧೀಜಿಯವರೊಡನೆ ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ದಂಡಿ ಸತ್ಯಾಗ್ರಹವನ್ನು ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆ ಆಯಿತು. ಮಹದೇವ 6 ತಿಂಗಳ ಸೆರೆಮನೆಯಲ್ಲಿ ಕಳೆದರು ಅನ್ನುವಂಥದ್ದು. ಈ ಮಹದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬರ್ತದೆ. ಸಬರಮತಿ ಆಶ್ರಮ ಎಲ್ಲಿದೆ? ಆ ಸಬರಮತಿ ಆಶ್ರಮದಲ್ಲಿ ಯಾರಿದ್ರು? ಗಾಂಧೀಜಿಯವರಿದ್ದರು.
ಈ ಸಬರಮತಿ ಆಶ್ರಮದಿಂದ ಇವ್ರಿಗೆ ಏನು ಆಗ್ತದೆ, ಕರೆಯಕ್ಕೆ ಹೇಳಿ ಕಳಿಸ್ತಾರೆ, ಅಂದರೆ ಕರೀತಾರೆ ಯಾರನ್ನ, ಮಹಾದೇವರನ್ನು. ಮಹಾದೇವ ಅಲ್ಲಿಗೆ ಹೋಗ್ತಾರೆ. ಆ ವೇಳೆಗೆ ಪ್ರಸಿದ್ಧ ದಂಡಿಯ ಸತ್ಯಾಗ್ರಹ ನಡೀತಾ ಇತ್ತು, ಉಪ್ಪಿನ ಸತ್ಯಾಗ್ರಹ. ದಂಡಿ ಸತ್ಯಾಗ್ರಹ ಅಂದ್ರೆ ಏನು, ಉಪ್ಪಿನ ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ಜಾಸ್ತಿ ಸುಂಕವನ್ನು ಹಾಕಿರ್ತಾರೆ, ಟ್ಯಾಕ್ಸನ್ನು ಹಾಕಿರ್ತಾರೆ. ಅದಕ್ಕೋಸ್ಕರ ಭಾರತೀಯರು ಏನು ಮಾಡ್ತಾರೆ ಅಂದರೆ ಅದ್ರ ವಿರುದ್ಧ ಸತ್ಯಾಗ್ರಹವನ್ನು ಮಾಡ್ತಾರೆ. ಈ ಸಬರಮತಿ ಆಶ್ರಮದಿಂದ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ದಂಡಿಯವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಏನು ಮಾಡ್ತಾರೆ, ಸತ್ಯಾಗ್ರಹವನ್ನು ಮಾಡ್ತಾರೆ. ದಂಡಿಯಲ್ಲಿ ಹೋಗಿ ಉಪ್ಪನ್ನು ತಾವೇ ತಯಾರಿಸಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ ಅನ್ನುವಂಥದ್ದು. ಗಾಂಧೀಜಿಯೊಡನೆ ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದು, ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆಯ ವಾಸದ ಶಿಕ್ಷೆ ಆಯಿತು ಅಂಥೇಳಿ ಮಹಾದೇವ 6 ತಿಂಗಳ ಸೆರೆಮನೆಯಲ್ಲಿ ಏನು ಮಾಡ್ತಾರೆ, ಕಳೀತಾರ ಅನ್ನುವಂಥದ್ದು. ದಂಡಿಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ಸು ಬಂದರು. ಆ ಹೊತ್ತಿಗಾಗಲೇ ದಂಡಯಾತ್ರೆ ಭಾಗವಹಿಸಿದ್ದ ಕರ್ನಾಟಕ ಸ್ವತಂತ್ರ ಸೇನಾನಿ ಎಂಬುದು ಅವರಿಗೆ ಹೆಸರು ಬಂದಿತ್ತು ಅಂಥೇಳಿ ಊರಿನಲ್ಲಿ ಮಹಾದೇವ್ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ತು. ನೋಡ್ರಿ, ನೀವೇನಾದರೂ ಸಾಧನೆ ಮಾಡಿದರೆ ನಿಮ್ಮ ಹುಟ್ಟೂರಿಗೆ ನೀವು ಮರಳಿ ಹೋದರೆ ಹುಟ್ಟೂರಿನವ್ರು ಏನು ಮಾಡ್ತಾರೆ, ನಿಮಗೆ ಅಲ್ಲಿರ್ತಕ್ಕಂಥ ಜನರು ನಮ್ಮ ಊರಿನವರು ಅನ್ನುವಂಥ ಹೆಮ್ಮೆಯಿಂದ ನಿಮಗೆ ಅದ್ಭುತವಾದಂಥ ಸ್ವಾಗತವನ್ನು ಕೊಡ್ತಾರೆ. ಈಗ ನೋಡ್ರಿ, ಕ್ರಿಕೆಟ್ ಆಟಕ್ಕಂತ ಹೊರಗಡೆ ಹೋಗಿರ್ತಾರೆ, ಕ್ರಿಕೆಟ್ ಆಡುವಂಥ ಕ್ರೀಡಾಪಟುಗಳು. ಆ ಕ್ರೀಡಾಪಟುಗಳು ಏನಾರು ಆಟ ಆಡಿ ಗೆದ್ದು ಅವ್ರಿಗೇನಾದ್ರು ತಮ್ಮ ಊರಿಗೆ ಮರ್ಯಾದೆಯನ್ನು ಅಂದರೆ ಅವರ ಊರಿಗೆ ಬಂದಾಗ ಅವ್ರನ್ನ ಅದ್ಭುತವಾಗಿ ಸ್ವಾಗತವನ್ನು ಮಾಡ್ತಾರೆ ಆ ಊರಿನವರು. ಇಲ್ಲಿ ಹಾಗೆ ಆಯಿತು. ದಂಡಿ ಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ ಬಂದಾದಮೇಲೆ ಆ ಹೊತ್ತಿಗಾಗಲಿ ದಂಡಿ ಯಾತ್ರೆ ಭಾಗವಹಿಸಿದ ಕರ್ನಾಟಕ ಸ್ವತಂತ್ರ ಸೇನಾನಿ ಅಂತ ಹೇಳಿ ಅವರಿಗೆ ಹೆಸರು ಬಂದಿತ್ತು. ಹಾಗೆ ಊರಿನಲ್ಲಿ ಮಹಾದೇವ ಅವರಿಗೆ ಅದ್ದೂರಿ ಆದಂಥ ಸ್ವಾಗತ ಸಿಕ್ತು ಅನ್ನುವಂಥದ್ದು. ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರಿತಾ ಇದ್ರು. ಸಬರಮತಿ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋಗ್ತಾರೆ ಅಂಥೇಳಿ ಮಹಾದೇವ ತಮ್ಮ ಹೆಂಡತಿಯನ್ನು ಸಿದ್ದಮ್ಮ ಅನ್ನೋ ಬದಲಿ ಸಿದ್ದಮತಿ ಅಂತ ಕರಿತಾ ಇದ್ರು. ಸಬರಮತಿ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಯೂ ಕೂಡ ಸಬರಮತಿ ಆಶ್ರಮದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳವಳಿಯಲ್ಲಿ ಭಾಗವಹಿಸ್ತಾರೆ, ಜೈಲು ಸೇರ್ತಾರೆ. ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಅವರು ಕೂಡ ಜೈಲನ್ನು ಸೇರ್ತಾರೆ. ಹಿಂಡಲಗ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡವರನ್ನು ಪ್ರೋತ್ಸಾಹಿಸಿದ್ರು ಅನ್ನುವಂಥದ್ದು. ಅಂದರೆ ಏನು ಮಾಡ್ತಾರೆ, ಈ ಸಿದ್ದಮ್ಮ ಇರ್ಬೋದು, ಈ ಮಹಾದೇವ ಇರ್ಬೋದು, ಇಬ್ಬರು ಏನು ಮಾಡ್ತಾರೆ, ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಅವಾಗೆಲ್ಲ ಯಾರ ಚಳವಳಿಯಲ್ಲಿ ಭಾಗವಹಿಸಿದ್ರು ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಿದ್ರು ಬ್ರಿಟಿಷರು. ಜೈಲು ಸೇರ್ತಾರೆ ಇಬ್ಬರು. ಆದ್ರೆ ಒಂದ್ಸಲ ಹಿಂಡಲಗ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಇವರನ್ನು ಏನು ಮಾಡ್ತಾರೆ, ಭೇಟಿಯಾಗಿ ಪ್ರೋತ್ಸಾಹ ನೀಡಿದ್ರಂತೆ. ಮಹಾದೇವ ಅವರಿಗೆ ಜೈಲಿನಿಂದ ಬಿಡುಗಡೆ ಆಯಿತು. ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯ ಬಗ್ಗೆ ಅವರಿಗೆ ಕಾಳಜಿ ಉಂಟಾಗ್ತದೆ. ಶಿಸ್ತುಬದ್ಧ ವ್ಯಾಯಾಮವನ್ನು ಕಲಿಯಬೇಕೆನಿಸ್ತು. ವ್ಯಾಯಾಮವನ್ನು ಕಲಿಯುವಾಗಲೇ ಔಷಧಿಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾರೆ ಅನ್ನುವಂಥದ್ದು. ಬಹಳ ಸಲ ಅವರು ಎಲ್ಲಿಗೆ ಹೋಗಿದ್ರು, ಜೈಲಿಗೆ ಹೋಗಿದ್ರು. ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿತ್ತು. ಹಾಗಾಗಿ ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಬೇಕಂತ ಅನಿಸ್ತು ಅವರಿಗೆ. ವ್ಯಾಯಾಮ ಜೊತೆಗೆ ಔಷಧಿಗಳ ಶಾಸ್ತ್ರವನ್ನು ಅಭ್ಯಾಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಆರಂಭಿಸ್ತಾರೆ. ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸ್ತಾರ ಅನ್ನುವಂಥದ್ದು. ಅಂದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಸೇವಾಶ್ರಮವನ್ನು ತೆಗಿತಾರೆ. ಶ್ರೀವಾಶ್ರಮ ತೆಗೆದು ಗಂಡ ಮತ್ತು ಹೆಂಡತಿ ಇಬ್ಬರು ಏನು ಮಾಡ್ತಾರೆ, ಶ್ರೀವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲನ್ನು ತೆಗೆಯೋದಲ್ಲೇ ಎಲ್ಲೇ ಆಶ್ರಮದಲ್ಲಿ ಚರಕದಿಂದ ನೂಲನ್ನು ತೆಗಿಬೇಕು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳು ಹಳ್ಳಿಯ ಜನರಿಗೆ ಏನು ಮಾಡ್ತಾರೆ, ಅಭ್ಯಾಸವನ್ನು ಮಾಡಿಸ್ತಾರೆ ಅಂಥೇಳಿ. ಶಿವಾಶ್ರಮದಲ್ಲಿ ತಯಾರಾಗುತ್ತಿದ್ದಂಥ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟವನ್ನು ಮಾಡ್ತಾಯಿದ್ರು. ಮಹಾದೇವನ ಖಾದಿ ಎಂದೇ ಇದು ಪ್ರಸಿದ್ಧಿಯಾಗಿತ್ತು. ಇದರ ಜೊತೆಯಲ್ಲಿ ಪತಿ ಪತ್ನಿಯರ ಸ್ವತಂತ್ರ ತುಡಿತ ಹೋರಾಟ ಜನಪ್ರಿಯವಾಯಿತು. ಊರಿನ ಜನರು ಇವರನ್ನು ಗುಣಗಾನ ಮಾಡ್ತಾಯಿದ್ರು. ನೋಡ್ರಿ, ಇವ್ರು ಏನು ಅಂದರೆ ತಮ್ಮ ಆಶ್ರಮದಲ್ಲಿ ಬಟ್ಟೆಯನ್ನು ರೆಡಿ ಮಾಡಿ ಆ ಊರೂರಿಗೆ ಹೋಗಿ ಮಾರ್ಕೊಂಡ್ಬರ್ತಾಯಿದ್ರು. ಮಹಾದೇವನ ಖಾದಿ ಅಂತ ಹೇಳಿ ಆ ಖಾದಿ ಬಟ್ಟೆ ಪ್ರಸಿದ್ಧಿಯಾಗಿತ್ತು. ಹಾಗಾಗಿ ಊರಿನವ್ರೆಲ್ಲರೂ ಏನು ಮಾಡ್ತಾಯಿದ್ರು, ಇವ್ರನ್ನ ಗುಣಗಾನವನ್ನು ಮಾಡ್ತಾಯಿದ್ರು. ಹೆಂಗೆ ಮಾಡ್ತಾಯಿದ್ರು ನೋಡ್ರಿ. ಚಿಕ್ಕ ವಯಸ್ಸಿದ್ರು ಒಳ್ಳೆ ಚೊಕ್ಕ ಮಾತನಾಡ್ತಾನ, ಹಕ್ಕಿ ತನ್ನ ಮನೆಗೆ ಮುದ್ದು ಕೊಟ್ಟಂಗ, ನಕ್ಕರೊಂದು ಚಂದ ಅವನು, ನುಡಿದರೊಂದು ಚಂದ, ನಮಗೆ ಸಿಗೋದಿಲ್ಲ ಇಂಥ ಚೊಕ್ಕ ಬಂಗಾರ ಅಂತ ಹೇಳಿ ಅವನಿಗೆ ಹಾಡು ಹೊಗಳ್ತಾ ಇದ್ರು. ಯಾರಿಗೆ? ಮಹಾದೇವನಿಗೆ. ನೋಡಿ, ಚಿಕ್ಕ ವಯಸ್ಸಿನಲ್ಲಿದ್ದರೂ ಕೂಡ ಭಾಳ ಚೆನ್ನಾಗಿ ಮಾತಾಡ್ತಾನೆ. ಹಕ್ಕಿ ಹೆಂಗೆ ತನ್ನ ಮರಿಗೆ ಮುದ್ದು ಕೊಡುತ್ತಲ್ಲ ಆ ರೀತಿ ಮಾತಾಡ್ತಾನೆ. ನಕ್ರಂತೂ ಭಾಳ ಚಂದ ಮಹಾದೇವ, ನುಡಿದ್ರಂತೂ ಇನ್ನೂ ಚಂದ, ಸಿಗೋದಿಲ್ಲ ಇಂಥ ನಮ್ಗೆ ಬಂಗಾರ, ಚೊಕ್ಕ ಬಂಗಾರ ಅಂತ ಹೇಳಿ ಹಳ್ಳಿಯ ಜನ ಏನು ಮಾಡ್ತಾಯಿದ್ರು, ಅವನ ಬಗ್ಗೆ ಹಾಡು ಕಟ್ಟಿ ಹೊಗಳ್ತಾ ಇದ್ರು ಅನ್ನೋದು. ಸ್ವತಂತ್ರ ಹೋರಾಟ ದಿನ ಬೆಳೆಯುತ್ತಾ ಹೋಯಿತು. 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಮಾಡ್ತಾರೆ. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು. ದಕ್ಷಿಣ ಭಾಗದ ಈ ಚಳವಳಿ ಮೈಲಾರ ಮಹಾದೇವ ನೇತೃತ್ವ ವಹಿಸಿದ್ರು. ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸ್ತಾ ಇದ್ವು. ನೋಡಿ, ಸ್ವತಂತ್ರ ಹೋರಾಟದ ದಿನ ಬಂದೇ ಬಿಡ್ತು. ಅಂದರೆ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇದ್ವಲ್ಲ, ಆ ದಿನ ಬೆಳೀತಾ ಹೋಯಿತು, ಸ್ವತಂತ್ರ ಪಡಿಬೇಕು ಅನ್ನುವಂಥದ್ದು.
1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂಥ ಘೋಷಣೆಯನ್ನು ಮಾಡ್ತಾರೆ. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆ ಭಾರತೀಯರಿಗೆ ಬೆಂಬಲ ದೊರೆಯುತ್ತದೆ. ಘೋಷಣೆಯಿಂದ ಭಾರತೀಯರು ಏನು ಮಾಡ್ತಾರೆ, ಬೆಂಬಲವನ್ನು ಕೊಡ್ತಾರೆ. ದಕ್ಷಿಣ ಭಾಗದ ಈ ಚಳವಳಿಯಲ್ಲಿ ಮೈಲಾರ ಮಹದೇವ ಮುಂಭಾಗದಲ್ಲಿ ನೇತೃತ್ವವನ್ನು ವಹಿಸ್ತಾರೆ. ಹಳ್ಳಿಯ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡ್ತಾರೆ. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸ್ತಾ ಇದ್ವಂತೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವಂಥ ಆಡಳಿತಕ್ಕೆ ಧಕ್ಕೆ ಉಂಟಾದಾಗ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಮಹದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾಗ್ತಾರೆ. ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಬಾಳೆಹೊಸೂರಿನಲ್ಲಿ ಪೊಲೀಸರ ಕೇಂದ್ರವನ್ನು ಸುಟ್ಟಾಕ್ತಾರೆ. ನೋಡ್ರಿ, ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕಾದ್ರೆ ಅವರು ನಡೆಸುತ್ತಿರುವಂತಹ ಆಡಳಿತಕ್ಕೆ ಧಕ್ಕೆ ಉಂಟಾಗಬೇಕು. ಯಾರಾದರೂ ಒಂದು ಆಡಳಿತವನ್ನು ಮಾಡ್ತಾರೆ ಅಂತಂದರೆ ಆಡಳಿತಕ್ಕೆ ಹೊಡೆತ ಬಿದ್ದಾಗ ಮಾತ್ರ ಅದರಿಂದ ಅವ್ರು ಹಿಂಸರ್ಕೋತಾರೆ. ಅದಕ್ಕೆ ಧಕ್ಕೆ ಆದರೆ ಮಾತ್ರ ಅವರಿಗೆ ಆಡಳಿತ ನಡೆಸೋದು ಸಾಧ್ಯವಿಲ್ಲ ಅನ್ನಿಸ್ಬೇಕಿತ್ತು ಬ್ರಿಟಿಷರಿಗೆ. ಮಹದೇವ ಅದಕ್ಕೋಸ್ಕರ ತಮ್ಮ ಸಂಗಡಿಗರೊಂದಿಗೆ ಏನು ಮಾಡ್ತಾರೆ ಅಂದರೆ ಇಂಥ ಸಾಹಸಕ್ಕೆ ಅಣಿಯಾಗ್ತಾರೆ. ರೈಲು ಓಡಾಟದ ಮೇಲೆ ಇವ್ರು ಏನು ಮಾಡ್ತಾರೆ, ಗಮನವಿಡ್ತಾರೆ. ಸವಣೂರಿನಲ್ಲಿ ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕ್ತಾರೆ. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕನ್ನು ಅಪಹರಿಸ್ತಾರೆ. ಬಾಳೆಹೊಸೂರಿನಲ್ಲಿ ಪೊಲೀಸ್ ಕೇಂದ್ರವನ್ನು ಇವ್ರು ಏನು ಮಾಡ್ತಾರೆ, ಸುಟ್ಟು ಹಾಕ್ತಾರೆ ಅನ್ನುವಂಥದ್ದು. ಮಹದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು. ಮಹದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು. ಹಗಲಿರುಳೆನ್ನದೆ ಬ್ರಿಟಿಷ್ ಪೊಲೀಸರು ಮಹದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸ್ತಾರೆ ಅನ್ನುವಂಥದ್ದು. ಮಹದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ಏನಾಯಿತು, ನಡುಗ್ತು. ಅಂದರೆ ಹೆದರಿಕೆ ಬಂತು ಅವ್ರಿಗೆ, ಬ್ರಿಟಿಷರಿಗೆ. ಹಿಡಿದುಕೊಟ್ಟವರಿಗೆ ಬಹುಮಾನ ಕೂಡ ಏನು ಮಾಡ್ತು, ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡ್ತಾ ಇತ್ತು. ಹಾಗಾಗಿ ಬ್ರಿಟಿಷ್ ಪೊಲೀಸರು ಮಹದೇವ ಹಾಗೂ ಅವರ ತಂಡದವರಿಗೆ ಶೋಧನೆಯನ್ನು ಮಾಡ್ತಾರೆ. ಮಹದೇವ ಏನು ಮಾಡ್ತಾರೆ ಮುಂದೆ ನೋಡ್ರಿ. ಹಾವೇರಿ ಜಿಲ್ಲೆಯ ಹೊಸರೆತ್ತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸಿದಂಥ ಸರ್ಕಾರದ ಕೇಂದ್ರವಿತ್ತು. ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು. ಎಲ್ಲಿ? ಹಾವೇರಿ ಜಿಲ್ಲೆಯ ಹೊಸರತ್ತಿಯಲ್ಲಿ ಅಂತ ಕಂದಾಯ, ಇನ್ಕಮ್ ಟ್ಯಾಕ್ಸನ್ನು ಬಲವಂತವಾಗಿ ವಸೂಲಿ ಮಾಡ್ತಾಯಿದ್ರು. ಯಾರು? ಈ ಬ್ರಿಟಿಷ್ ಸರ್ಕಾರದವರು. ಆ ಸರ್ಕಾರದ ಕೇಂದ್ರ ಇತ್ತು, ಅದನ್ನು ಆಕ್ರಮಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದಂಥ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳಿಸ್ತಾರೆ. 1943 ಏಪ್ರಿಲ್ 1ರಂದು ಬೆಳಗಿನ ಸಮಯ ಹೊಸರೀತಿ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ಅದರ ಪಕ್ಕದಲ್ಲಿ ಖಜಾನೆ. ನೋಡ್ರಿ, ಹೊಸರೀತಿಯಲ್ಲಿ ಸಮೀಪ ವೀರಭದ್ರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪೊಲೀಸ್ ತುಕಡಿ ಇತ್ತು. ಅದರ ಪಕ್ಕದಲ್ಲಿ ಏನಾಯಿತು, ಒಂದು ಖಜಾನೆ ಇತ್ತು. ಮಹದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕ್ತಾರೆ. ಮಹದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಅಲ್ಲಿಂದ ಏನು ಮಾಡ್ತಾರೆ, ಓಟವನ್ನು ಕೀಳ್ತಾರೆ. ಮಹದೇವ ಖಜಾನೆ ಬೀಗ ಮುರಿಯುವುದರಲ್ಲಿ ನಿರತನಾಗಿದ್ದರು. ಅಳಗೆ ಕುಳಿತಿದ್ದ ಪೊಲೀಸ್ ಮಹದೇವನ ಎದೆಗೆ ಗುಂಡು ಹೊಡೆದ. ಮಹದೇವ ರಕ್ತ ಮಡುವಿನಲ್ಲಿ ಬೀಳ್ತಾರೆ. ನೋಡ್ರಿ, ಈ ಖಜಾನೆ ಅಂದ ತಕ್ಷಣ ಅದರ ಕಿಲಿ ತೆಗಿಬೇಕಲ್ಲ, ಕಿಲಿ ತೆಗಿತಾ ಇದ್ರು. ಮಹದೇವ ಖಜಾನೆ ಬೀಗವನ್ನು ಮುರಿಯೋದ್ರಲ್ಲಿ ನಿರತರಾಗಿದ್ದರು. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹದೇವ ಎದೆಗೆ ಗುಂಡನ್ನು ಹೊಡಿತಾರೆ. ಮಹದೇವ ರಕ್ತ ಮಡುವಿನಲ್ಲಿ ಬೀಳ್ತಾರೆ. ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋಗ್ತಾರೆ. ನಮ್ಮದು ಅಹಿಂಸಾತ್ಮಕ ಹೋರಾಟ. ಪೊಲೀಸರನ್ನು ಕೊಲ್ಲದಿರಿ, ಹಿಂಸೆ ಮಾಡದಿರಿ ಎಂದು ಮಹದೇವ ಸಂಗಡಿಗರನ್ನು ತಡಿತಾರೆ ಅನ್ನುವಂಥದ್ದು. ನಮ್ದು ಅಹಿಂಸಾತ್ಮಕ ಹೋರಾಟ, ನಮ್ಮದು ಹಿಂಸೆ ಕೊಟ್ಟು ಹೋರಾಟ ಮಾಡುವಂಥದ್ದಲ್ಲ, ಅಹಿಂಸೆಯಿಂದ ಮಾಡಬೇಕು. ಹಾಗಾಗಿ ನೀವು ಅವ್ರನ್ನ ಹೊಡಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಮಹದೇವನ ಉಸಿರಾಟ ನಿಲ್ತದ. ದೇಶದೆಲ್ಲೆಡೆ ಈ ಸುದ್ದಿ ಹರಡಿತು. ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸ್ತಾರೆ. ಮಹದೇವರಿಗಾಗಿ ದೇಶ ಮರುಗ್ತದ ಅನ್ನುವಂಥದ್ದು ಈ ಮರುಕ ಹಾಡಾಗಿ ಹರಿತದ ಅನ್ನುವಂಥದ್ದು. ಮಹದೇವ ಏನು ಮಾಡ್ತಾರೆ, ಈ ಪೊಲೀಸು ಹೊಡೆದಂಥ ಗುಂಡಿನಿಂದ ಅವ್ರು ಏನು ಮಾಡ್ತಾರೆ, ಕೊನೆ ಉಸಿರು ಎಳಿತಾರ ಅನ್ನುವಂಥದ್ದು. ಆ ಕೊನೆ ಉಸಿರು ಎಳೆದಿದ್ದನ್ನು ಈ ಹೆಂಡತಿ ಅಂದರೆ ಸಿದ್ದಮ್ಮ ಧೈರ್ಯದಿಂದ ಎದುರಿಸ್ತಾಳೆ ಅನ್ನುವಂಥದ್ದು. ಭಾರತ ದೇಶದ ಬಂಧ ವಿಮೋಚನೆಗೆ ಭಾರಿ ಕಷ್ಟ ಸೋಸಿದರು. ತಾರುಣ್ಯವೆಲ್ಲವ ತೊರಂಗದಲ್ಲಿ ಕಳೆದು ಮಡಿದ ಶೂರ ಮೈಲಾರ. ತುಂಟ ಬಂಟ ಸ್ವಾತಿಕೊರೊಳಗೆ ಸರ್ದಾರ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರು ತೀರದು ಉಪಕಾರ. ನೋಡ್ರಿ, ದೇಶ ಏನು ಮಾಡುತ್ತೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮೈಲಾರನ್ನು ಹಾಡಿ ಹೊಗಳ್ತದ. ಭಾರತ ದೇಶ ಬಂಧು ವಿಮೋಚನೆಗೆ ಭಾರಿ ಕಷ್ಟಪಟ್ಟ ಇವ. ತಾರುಣ್ಯವೆಲ್ಲ ಈ ಹೋರಾಟದಲ್ಲಿ ಕಳೆದುಬಿಟ್ಟ. ತುಂಟ ಆಗಿದ್ದ, ಬಂಟರಿಗೆ ಬಂಟ ಆಗಿದ್ದ, ಸಾತ್ವಿಕರಿಗೆ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನಾಗಿದ್ದ. ಈ ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರು ಕೂಡ ಒಂದು ಉಪಕಾರ ತೀರ್ಸೋಕ್ಕಾಗಂಗಿಲ್ಲ ಅಂತೇಳಿ ಏನು ಮಾಡ್ತಾರೆ ಜನರು, ಮೈಲಾರ ಮಹಾದೇವರನ್ನು ಹಾಡಿ ಹೊಗಳ್ತಾರೆ ಅನ್ನುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳು, ಇಷ್ಟು ಪಾಠ ಮೈಲಾರ ಮಹಾದೇವ ಅನ್ನುವಂಥದ್ದು. ನೀವು ಕೂಡ ಮೈಲಾರ ಮಹಾದೇವ ಪಾಠವನ್ನು 1, 2 ರಿಂದ 3 ಸಲ ಓದ್ರಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳು ಪಾಠದಲ್ಲೇ ನಿಮ್ಗೆ ಸಿಗ್ತಾವೆ. ಆದರೆ ಸರಿಯಾಗಿ ಓದಿ ಇದಕ್ಕೆ ಪ್ರಶ್ನೆ ಉತ್ತರಗಳನ್ನ ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.